ಆದರೆ ನನ್ನ ಈ ಪರಿಸ್ಥಿತಿ ಕಾರಣ ಆದ ಸೂರ್ಯ ಮತ್ತು ಆರ್ಯನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬಿಡಬೇಡ. ನೀನು ಸೂರ್ಯನ ವಿರುದ್ಧ ಹೋರಾಟ ಮಾಡಲೇಬೇಕು ಆದಿತ್ಯ. ಆಗಲೇ ನೀನೊಬ್ಬ ಮನುಷ್ಯ ಆಗೋದು, ಆಗಲೇ ನೀನು MLA ಆಗೋದು. ಹಾಂ ಸರ್ ನಿಮಗೊಂದು ವಿಷಯ ಹೇಳೋದನ್ನೇ ಮರ್ತಿದ್ದೆ. ನಾನು ಇವತ್ತು ನಮ್ಮ ಅಮ್ಮನ ನೋಡಿದೆ. ಎಲ್ಲಿ? ಅದೇ ಆ ಇನ್ಸ್ಪೆಕ್ಟರ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದನಲ್ಲ ಅಲ್ಲಿ ಸರ್. ನನ್ನ ನಮ್ಮಮ್ಮನ ನೋಡಿ ಮಾತಾಡೋ ಅಷ್ಟರಲ್ಲಿ ನಮ್ಮಮ್ಮ ಹೊರಟೋದ್ರು. ಹಾಗೆ ಇನ್ಸ್ಪೆಕ್ಟ್ರು ಕೂಡ ನನ್ನ ಫಾಲೋ ಮಾಡ್ಕೊಂಡು ಬಂದ. ಏನು ಮಾಡಬೇಕು ಹೇಳು ಅದಿ? ನಿಂಗಲ್ದೆ ಇನ್ನು ಯಾರಿಗೆ ಹೆಲ್ಪ್ ಮಾಡಲಿ? ಸರ್ ಹೇಗಾದರೂ ಮಾಡಿ ನಮ್ಮಮ್ಮನ ಹುಡುಕಿಸ್ತೀರಾ? ಖಂಡಿತ. ಆದರೆ ಒಂದು ಮಾತಂತೂ ಸತ್ಯ ಆದಿತ್ಯ, ನೀನು ನಿಮ್ಮಮ್ಮನ ನೋಡಿದ್ದೀನಿ ಅಂತ ಹೇಳ್ತೀಯ, ಆದರೆ ಇನ್ನೊಂದು ಕಡೆ ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳ್ತೀಯ. ಇದೆಲ್ಲ ನೋಡಿದ್ರೆ ನೀನು ವಿರುದ್ಧ ಏನೋ ಷಡ್ಯಂತ್ರ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ನಾನು ಹೇಳೋ ತನಕ ನೀನು ಇರೋ ಜಾಗದಿಂದ ಕದಲ್ಬೇಡ. ನಿನ್ನ ಫ್ರೆಂಡ್ ಜೊತೆನೇ ಇರು. ನಿಮ್ಮ ತಾಯಿ ಎಲ್ಲಿದ್ದಾರೆ ಅಂತ ಹುಡುಕಿಸೋ ಜವಾಬ್ದಾರಿ ನಂದು. ಸರಿ ಸರ್, ಥ್ಯಾಂಕ್ ಯು. ಬಾಯ್ ಸರ್. ಪರವಾಗಿಲ್ಲ ಸರ್, ಆದಿತ್ಯ ಅನ್ನೋ ದುರಾಂಕರಿ ಹತ್ರ ಚೆನ್ನಾಗೆ ಮಾತಾಡ್ತೀರಾ. ಮಾತಿನಲ್ಲೇ ಮರಳು ಮಾಡ್ಬಿಟ್ರಲ್ಲ ಸರ್. ನಿಮ್ಮ ಈ ಸಮಯೋಚಿತ ಮಾತಿಗೆ ಬೆರಗಾಗ್ಲೇಬೇಕು. ರಾಜಕೀಯ ಮಾಡೋರ ಮಾತು ಮಾಣಿಕಿದಂತಿದ್ದರೆ ಮಾತ್ರ ಜನರು ಮರಳಕ್ಕೆ ಸಾಧ್ಯ. ಇಲ್ಲಾಂದರೆ ಆದಿತ್ಯ ಅನ್ನೋ ಗೂಳಿನ ಮಾತಲ್ಲಿ ಕಟ್ಟಾಗಕ್ಕೆ ಸಾಧ್ಯ ಆಗ್ತೈತ? ಜಾಸ್ಮಿನ್, ಆದಿತ್ಯ ಎಲ್ಲೇ ಅವರು? ನೀನ್ ಒಬ್ಳೆ ನಿಂತಿದ್ಯಾ? ನಾನು ನಿಂಗೆ ಕೇಳ್ತಾ ಇರೋದು. ನಾನು ಕೇಳ್ತಾನೆ ಇದೀನಿ, ನೀನ್ ನೋಡಿದ್ರೆ ಸುಮ್ಮನೆ ಇದೆಯಾ? ಆದಿತ್ಯ ಎಲ್ಲಿ ಹೇಳು? ನಾನು ಅವ್ರನ್ನ ನೋಡ್ಬೇಕು. ಅವ್ರನ್ನ ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ? ಅವ್ರನ್ನ ತುಂಬಾ ನೋಡ್ಬೇಕು ಅನ್ಸ್ತಿದೆ. ಎಲ್ಲೇ? ಅನನ್ಯ, ಬೇಜಾರು ಮಾಡ್ಕೊಳ್ಬೇಡ್ವೆ. ಆಡಿ ಇಷ್ಟು ತನಕ ನನ್ನ ಜೊತೆನೇ ಇದ್ದ. ತುಂಬಾ ಹೊಟ್ಟೆ ಹಸಿತಾ ಇದೆ, ಊಟ ಮಾಡ್ಬೇಕು ಅಂತ ಹೇಳಿದಕ್ಕೆ ಊಟ ಕೊಡಿಸ್ದೆ. ಊಟ ಮಾಡಾದ್ಮೇಲೆ ನಾವಿಬ್ರು ಮಾತಾಡ್ತಾ ನಿಂತ್ಕೊಂಡಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಪೊಲೀಸ್ ಅವ್ರು ಬಂದು ಆಡಿನ ಅರೆಸ್ಟ್ ಮಾಡೋದಕ್ಕೆ ನೋಡಿದ್ರು. ಅಷ್ಟರಲ್ಲಿ ಯಾವ್ದೋ ಒಂದು ಆಟೋ ಬಂತು. ಆಡಿ ಅದ್ರಲ್ಲಿ ಹತ್ಕೊಂಡು ಹೋಗ್ಬಿಟ್ಟ ಕಣೆ. ಏನ್ ಹೇಳ್ತಾ ಇದೀಯ ಜಾಸ್ಮಿನ್? ಸುಳ್ಳು ಹೇಳ್ತಾ ಇಲ್ಲ ತಾನೆ? ಇಂಥ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರಾ? ನಿಜಾನೇ ಹೇಳ್ತಾ ಇದೀನಿ. ಆಡಿ ಯಾವ್ದೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾನ್ ಕಣೆ. ಈಗ ಏನೇ ಮಾಡೋದು? ಮುಂಚೆ ಆಗಿದ್ದಿದ್ರೆ ಸೂರ್ಯ ಸರ್ ಹತ್ರ ಹೆಲ್ಪ್ ತಗೋಬೋದಾಗಿತ್ತು. ಈಗ ಅವ್ರ ಹತ್ರನೂ ಕೇಳಕ್ಕಾಗಲ್ಲ. ಇವ್ರು ನೋಡಿದ್ರೆ ಸೂರ್ಯ ಸರ್ನ ಎದುರಾಕೊಳ್ಳೋದಲ್ದೆ MLA ಸ್ಥಾನನ ಕಳ್ಕೊಳ್ಳೋದಕ್ಕೆ ಇವರೇ ಕಾರಣ ಆಗಿದ್ದಾರೆ. ಈಗ ಏನ್ ಮಾಡೋದೆ? ನಂಗೇನು ಗೊತ್ತಾಗ್ತಾ ಇಲ್ಲ. ಡೋಂಟ್ ವರಿ ಅನನ್ಯ, ಆಡಿಗೇನು ಆಗದೆ ಇರೋಂಗೆ ನಾವು ಕಾಪಾಡ್ಕೊಳ್ಳೋಣ. ಡ್ಯಾಡ್ ಹೇಳಿ ಆಡಿಗೆ ಹೆಲ್ಪ್ ಮಾಡ್ಸೋಣ, ಓಕೆನಾ? ಹೌದು, ಆದಿತ್ಯನ ಸೇವ್ ಮಾಡ್ಬೇಕಂದ್ರೆ ಅದು ನಿಮ್ ಡ್ಯಾಡಿಂದ ಮಾತ್ರ ಸಾಧ್ಯ. ಹೊರಡೋಣ ಬಾ. ಸರಿ. ಜಾಸ್, ಅನನ್ಯ, ಏನ್ ನೀವಿಲ್ಲಿ? ಏನಾಯ್ತು? ಆಡಿನ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸ್ ಅವ್ರು ಬಂದಿದ್ರು. ಅದಕ್ಕೆ ಡ್ಯಾಡ್ ಹೇಳಿ ಹೆಲ್ಪ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೆ. ಈಗ ಹೆಲ್ಪ್ ಮಾಡ್ಬೇಕಾಗಿರೋದು ನಿಮ್ ಡ್ಯಾಡ್ ಅಲ್ಲ, ನೀವು. ಅಣ್ಣ, ಏನ್ ಹೇಳ್ತಿದ್ದೀರಾ ನೀವು? ನಮ್ಮಿಂದ ಹೆಲ್ಪ್ ಆಗುತ್ತಾ? ಹೌದು. ಈಗ ಆಡಿನ ಪೊಲೀಸ್ನವ್ರು ಯಾಕೆ ಹೇಳಿ ಅರೆಸ್ಟ್ ಮಾಡಿರೋದು? ಅವರಮ್ಮ ಕಾಣಿಸ್ತಿಲ್ಲ, ಸೊ ಆಡಿನೇ ಅವ್ರ ಅಮ್ಮನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಸೂರ್ಯ ಅವರು ಆಡಿ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ತಾನೆ. ಚಕ್ರಿ, ಆರ್ತಿ ಅಮ್ಮನ್ನ ಯಾರು ಕಿಡ್ನಾಪ್ ಮಾಡ್ಲಿಲ್ಲ. ಅವ್ರು ಇಲ್ಲೇ ಇದ್ದಾರೆ. ಈಗ ತಾನೇ ನಾನು ಮತ್ತೆ ಆಡಿ ಅವ್ರನ್ನ ನೋಡಿದ್ವಿ. ಆಡಿ ಅವ್ರ ತಾಯಿನ ಮಾತಾಡ್ಸ್ಬೇಕು ಅನ್ನೋಷ್ಟ್ರಲ್ಲಿ ಅವ್ರ ಕಾರ್ ಹತ್ಕೊಂಡು ಹೊರಟೋದ್ರು. ಆರ್ತಿ ಅವ್ರನ್ನ ನೀವು ನೋಡಿದ್ರ? ಹೌದು ಚಕ್ರಿ, ಗಾಡ್ ಪ್ರಾಮಿಸ್ ನೋಡಿದ್ವಿ. ಓ, ಹಾಗಿದ್ರೆ ಒಂದು ಕೆಲಸ ಮಾಡಿ, ನೀನು ಅನನ್ಯನ್ ಕರ್ಕೊಂಡು ಸೂರ್ಯ ಅವ್ರ ಮನೆಗೆ ಹೋಗು. ಅಲ್ಲಿ ಆರ್ತಿ ಅವ್ರು ಇದ್ದಾರಾ ಇಲ್ವಾ ಚೆಕ್ ಮಾಡು. ಒಂದು ವೇಳೆ ಆರ್ತಿ ಅವ್ರು ಅಲ್ಲೇ ಇದ್ದರೆ ಆಡಿನ ಸೇಫ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಆಡಿ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಕ್ಕೆ ಸೂರ್ಯ ಅವ್ರಿಗೆ ಹೇಳು. ಅದೇನೋ ಸರಿ ಚಕ್ರಿ, ಆದ್ರೆ ನಾವಿಬ್ರು ಹೇಗೆ ಹೋಗೋದು? ಇನ್ ಕೇಸ್ ಹೋದ್ರೆ ಸೂರ್ಯ ಅಂಕಲ್ಗೆ ನಮ್ಮ ಮೇಲೆ ಅನುಮಾನ ಬರಲ್ವಾ? ಹೇಗಿದ್ರು ಆರ್ತಿ ಆಂಟಿ ಆಡಿ ಜೊತೆ ಅನನ್ಯ ಮದುವೆ ಮಾಡೋದಕ್ಕೆ ಒಪ್ಕೊಂಡಿರ್ತಾನೆ. ಸೊ ಆರ್ತಿ ಅವರು ಅನನ್ಯ ಹತ್ರ ಮಾತಾಡಬೇಕು, ಮನೆಗೆ ಕರ್ಕೊಂಡು ಬಾ ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡು ಬಂದೆ ಅಂತ ಸೂರ್ಯ ಅವ್ರಿಗೆ ಹೇಳು. ಅವಾಗ ಸೂರ್ಯ ಅವ್ರಿಗೆ ನಿಮ್ಮ ಮೇಲೆ ಯಾವ ಅನುಮಾನನೂ ಬರಲ್ಲ. ಓಕೆ ಜಾಸ್ಮಿನ್, ಅಣ್ಣ ಹೇಳ್ತಾ ಇರೋದು ಸರಿ ಕಣೆ. ನಾವು ಆರ್ತಿ ಅಮ್ಮನ ಕಂಡಿಡಿದ್ರೆ ಖಂಡಿತ ಆದಿತ್ಯ ಅವ್ರಿಗೆ ಒಳ್ಳೇದಾಗುತ್ತೆ. ಬಾರಿ ಹೋಗೋಣ. ಸರಿ, ನಿನ್ಗೆ ಆಡಿಗೆ ಒಳ್ಳೇದಾಗೋದಾದ್ರೆ ನಾನು ಯಾಕೆ ಬೇಡ ಅನ್ಲಿ ಹೇಳು? ಸರಿ, ನಡಿ ಹೋಗೋಣ. ಚಕ್ರಿ ಬಾಯ್, ಬೇಗ ಬರ್ತೀವಿ. ಓಕೆ, ಗುಡ್ ಲಕ್.